ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಫಸ್ಟ್ ಸ್ಪೆಷಲ್ಗೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ಇತ್ತೀಚಿನವರೆಗೆ ನಮ್ಮ ನೆರೆಯ ದೇಶ ಬಾಂಗ್ಲಾದೇಶ ಭಾರತದ ಪರಮಾಪ್ತ ದೇಶವಾಗಿತ್ತು. ಆದರೆ ಆಗಸ್ಟ್ನಲ್ಲಿ ಬಾಂಗ್ಲಾ ಮಾಜಿ ಪ್ರಧಾನಿ ಶೇಖ್ ಹಸೀನಾ ನಿರ್ಗಮನದ ನಂತರ ಬಾಂಗ್ಲಾದಲ್ಲಿ ಮಧ್ಯಂತರ ಸರ್ಕಾರ ರಚನೆಯಾದಾಗಿನಿಂದ ಹಂಗಾಮಿ ಸರ್ಕಾರದ ಮುಖ್ಯಸ್ಥ ಮೊಹಮ್ಮದ್ ಯೂನುಸ್ ಅಧಿಕಾರ ವಹಿಸಿಕೊಂಡ ನಂತರ ಒಂದಿಲ್ಲೊಂದು ಖ್ಯಾತೆ ಭಾರತದ ವಿರುದ್ಧ ತೆಗಿತಲೇ ಬರ್ತಾ ಇದ್ದಾರೆ ಅಲ್ಲಿನ ಸರ್ಕಾರ. ಇತ್ತೀಚೆಗೆ ಬಾಂಗ್ಲಾದೇಶದ ಉದಯಕ್ಕೆ ಕಾರಣವಾಗಿದ್ದ 1971ರ ಯುದ್ಧ ಹಾಗೂ ಯುದ್ಧದಲ್ಲಿ ಭಾರತದ ಪಾತ್ರದ ಮಹತ್ವದ ಕುರಿತು ಇತಿಹಾಸವನ್ನು ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರ ಕಡೆಗಣಿಸಿತ್ತು. 1971ರ ಡಿಸೆಂಬರ್ 16ರಂದು ಪಾಕ್ ಸೇನೆ ಭಾರತೀಯ ಸೇನೆ ಎದುರು ಮಂಡಿಯೂರಿತ್ತು. ಪರಿಣಾಮ ಬಾಂಗ್ಲಾದೇಶ ಅನ್ನೋ ಹೊಸ ದೇಶ ಉದಯವಾಗಿತ್ತು. ಈ ದಿನವನ್ನು ಭಾರತ ವಿಜಯ್ ದಿವಸ್ ಅಂತ ಆಚರಣೆ ಮಾಡುತ್ತೆ. ಈ ಬಗ್ಗೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಟ್ವೀಟ್ ಒಂದನ್ನು ಮಾಡಿದರು. ಆದರೆ ಬಾಂಗ್ಲಾ ಮಧ್ಯಂತರ ಸರ್ಕಾರದ ಕಾನೂನು ಸಲಹೆಗಾರ ಆಸಿಫ್ ನಜ್ರುಲ್ ಇದನ್ನು ಖಂಡಿಸಿದ್ದ ಘಟನೆಯೂ ಕೂಡ ಭಾರತದ ಆಕ್ರೋಶಕ್ಕೆ ಕಾರಣ ಆಗಿತ್ತು. ವಿಷಯ ಇದಲ್ಲ. ಭಾರತದ ವಿರುದ್ಧ ದ್ವೇಷ ಮುಂದುವರಿಸಿರುವಂಥ ಬಾಂಗ್ಲಾದೇಶ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮೊಹಮ್ಮದ್ ಯೂನುಸ್ರ ಆಪ್ತ ಮಹ್ಫೂಜ್ ಆಲಂ ಭಾರತದ ಈಶಾನ್ಯ ಭಾಗದ ರಾಜ್ಯಗಳಾದ ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ತ್ರಿಪುರಾಗಳನ್ನು ಇದು ಭಾರತದ ಭಾಗ ಅಲ್ಲ, ಇದು ಬಾಂಗ್ಲಾದೇಶದ ಭಾಗ ಅಂತ ಹೇಳೋ ಮೂಲಕ ಹೊಸ ವಿವಾದವನ್ನು ಹುಟ್ಟುಹಾಕಿದ್ದಾರೆ. ಭಾರತದ ರಾಜ್ಯಗಳನ್ನು ತಮ್ಮ ದೇಶದ ಭಾಗ ಅಂದಿರುವ ಆಲಂಗೆ ಭಾರತ ಕೂಡ ಚಾಟಿ ಬೀಸಿದೆ. ಇದಿಷ್ಟೇ ಅಲ್ಲದೆ ಬಾಂಗ್ಲಾದ ಶೇಖ್ ಹಸೀನಾ ಪದಚ್ಯುತಿಗೆ ಕಾರಣವಾದಂಥ ದಂಗೆಯನ್ನು ಭಾರತ ಮಾನ್ಯ ಮಾಡಬೇಕು ಅಂತ ಕೂಡ ಇದೇ ಸಂದರ್ಭದಲ್ಲಿ ಅವರು ಹೇಳಿದರು. ಅದರಲ್ಲೂ ಮಧ್ಯಂತರ ಸರ್ಕಾರ ಬಂದ ಮೇಲಂತೂ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಮತ್ತು ಇತರೆ ಅಲ್ಪಸಂಖ್ಯಾತರ ಮೇಲೆ ಈ ವರ್ಷದ ಆರಂಭದಿಂದಲೂ ಈವರೆಗೆ 2200ಕ್ಕೂ ಅಧಿಕ ದಾಳಿಗಳು ನಡೆದಿದ್ದಾವೆ. ಬಾಂಗ್ಲಾ ಹಾಗೂ ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಿರಂತರವಾಗಿ ದಾಳಿಗಳು ನಡೀತಾಲೇ ಬರ್ತಾ ಇದ್ದಾವೆ. ಇದರ ಬೆನ್ನಲ್ಲೇ 2022ರಲ್ಲಿ ಪಾಕ್ನಲ್ಲಿ ಹಿಂದೂಗಳ ಮೇಲೆ 241 ಹಾಗೂ ಬಾಂಗ್ಲಾದೇಶದಲ್ಲಿ 47 ದಾಳಿಗಳಾಗಿತ್ತು. ಅದೇ 2023ರಲ್ಲಿ ಕಳೆದ ವರ್ಷ ಪಾಕಿಸ್ತಾನದಲ್ಲಿ 103 ಮತ್ತು ಬಾಂಗ್ಲಾದೇಶದಲ್ಲಿ 302 ದಾಳಿಗಳಾಗಿದ್ದಾವೆ. ಇಲ್ಲಿನ ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲೆ ನಿರಂತರ ದಾಳಿಗಳು ಮಾಡ್ತಾನೇ ಇದ್ದಾರೆ. ಭಾರತದ ರಾಜ್ಯಗಳೂ ಕೂಡ ತಮ್ಮದೇ ಅಂತ ಅಲ್ಲಿನ ಸರ್ಕಾರ ಹೇಳ್ತಾ ಇರೋದು ಭಾರತವನ್ನು ಕೆರಳುವಂತೆ ಮಾಡಿದೆ. ಭಾರತವನ್ನು ಕೆಣಕಿರುವ ಬಾಂಗ್ಲಾಗೆ ಭಾರತ ಹೇಗೆ ಉತ್ತರಿಸಲಿದೆ? ಮುಂದಿನ ದಿನದಲ್ಲಿ ಕಾದು ನೋಡೋಣ. ಇದೇ ರೀತಿಯ ಇನ್ನಷ್ಟು ಮಾಹಿತಿಗಾಗಿ ನ್ಯೂಸ್ ಫಸ್ಟ್ ಡಿಜಿಟಲ್ನನ್ನು ನೋಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.